ಇವತ್ತು ನಾವು 9th ಸ್ಟ್ಯಾಂಡರ್ಡ್ ಫಸ್ಟ್ ಲೆಸನ್ ನಂಬರ್ ಸಿಸ್ಟಮ್ ಅನ್ನು ಸ್ಟಾರ್ಟ್ ಮಾಡೋಣ. ನಂಬರ್ ಸಿಸ್ಟಮ್ ಅಂತ ಹೇಳಿದ್ರೆ ಏನು? ನಂಬರ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಇರುವಂತ ಒಂದು ಮ್ಯಾಥಮ್ಯಾಟಿಕಲ್ ಲ್ಯಾಂಗ್ವೇಜ್. ನಂಬರ್ ಸಿಸ್ಟಮ್ ಇಟ್ ಈಸ್ ಅ ಮ್ಯಾಥಮ್ಯಾಟಿಕಲ್ ಲ್ಯಾಂಗ್ವೇಜ್ ಟು ಎಕ್ಸ್ಪ್ರೆಸ್ ನಂಬರ್ಸ್ ಇನ್ ಎ ಸಿಸ್ಟಮ್ಯಾಟಿಕ್ ಆರ್ಡರ್. ಅದರಲ್ಲಿ ಫಸ್ಟ್ನೇ ಬರೋದು ನ್ಯಾಚುರಲ್ ನಂಬರ್ಸ್. ಆಲ್ರೆಡಿ ನನ್ನ ಬೇಸಿಕ್ ಕ್ಲಾಸಸ್ ಅಲ್ಲಿ ನಾನು ನ್ಯಾಚುರಲ್ ನಂಬರ್ಸ್ ಬಗ್ಗೆ ಹೇಳಿದ್ದೀನಿ. ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ರೆ ಏನು? ದ ಕೌಂಟಿಂಗ್ ನಂಬರ್ಸ್ ದೇ ಆರ್ ಕಾಲ್ಡ್ ಆಸ್ ನ್ಯಾಚುರಲ್ ನಂಬರ್ಸ್. ನಾವು ಎಲ್ಲಿಂದ ಕೌಂಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಆ ನಂಬರ್ಸ್ ಅನ್ನ ನಾವೇನಂತ ಹೇಳ್ತೀವಿ? ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಆ ದಿವಸ ಸೇಮ್ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. 5 ಫಿಂಗರ್ಸ್ ಇದೆ ಅಲ್ವಾ? ಹೇಗೆ ಕೌಂಟ್ ಮಾಡ್ತೀರಾ ನೀವು ಈ ಫಿಂಗರ್ಸ್ ಅನ್ನ? ಫಸ್ಟ್ ಸ್ಟಾರ್ಟಿಂಗ್ 1 2 3 4 5. ಅದೇ ಇಟ್ ಸ್ಟಾರ್ಟ್ಸ್ ಫ್ರಮ್ 1. ಅಂದ್ರೆ ನಂಬರ್ಸ್, ನ್ಯಾಚುರಲ್ ನಂಬರ್ಸ್, ಇಟ್ ಸ್ಟಾರ್ಟ್ಸ್ ಫ್ರಮ್ 1 2 3 and so on. The natural numbers, it is expressed by the capital letter N. ನ್ಯಾಚುರಲ್ ನಂಬರ್ ಅನ್ನು ನಾವು ಕ್ಯಾಪಿಟಲ್ ಲೆಟರ್ ಎನ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಮತ್ತು ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1 ಇಂದ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಅದು ಎಂಡ್ ಆಗೋದೆಲ್ಲಿ? ಕೌಂಟ್ಲೆಸ್ ಅಲ್ವಾ? ದೇರ್ ಇಸ್ ನೋ ಎಂಡ್. ಇವಾಗ ಹೋಲ್ ನಂಬರ್ಸ್ ಅಂತ ಹೇಳಿದ್ರೆ ಏನು? ಹೋಲ್ ನಂಬರ್ಸ್ ಅನ್ನು ನಾವು ಕ್ಯಾಪಿಟಲ್ W ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೋಲ್ ನಂಬರ್ಸ್? ಎಲ್ಲಾ ನ್ಯಾಚುರಲ್ ನಂಬರ್ಸ್ಗಳು ಇನ್ಕ್ಲೂಡಿಂಗ್ 0 ಬಂದ್ರೆ ಅದನ್ನ ಏನಂತ ಹೇಳ್ತೀವಿ? ಹೋಲ್ ನಂಬರ್ ಅಂತ ಹೇಳ್ತೀವಿ. The natural numbers which includes 0 is called as what? Whole number. ಈ ನ್ಯಾಚುರಲ್ ನಂಬರ್ಸ್ ಗಳಿಗೆ 0ನ ಇನ್ಕ್ಲೂಡ್ ಮಾಡಿದ್ರೆ ಅವಾಗ ಏನಾಗುತ್ತೆ? ಇದು ಹೋಲ್ ನಂಬರ್ ಆಗುತ್ತೆ. ಆಯ್ತಾ? ನ್ಯಾಚುರಲ್ ನಂಬರ್ 1 2 3 ಹೀಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಬಟ್ ಹೋಲ್ ನಂಬರ್ ಅಲ್ಲಿ 0 ಕೂಡ ಏನಾಗುತ್ತೆ? ಇನ್ಕ್ಲೂಡ್ ಆಗುತ್ತೆ. 0 1 2 3 and so on. Then integers. ಇಂಟೀಜರ್ಸ್ ಅಂತ ಹೇಳಿದ್ರೆ ಇಂಟೀಜರ್ಸ್ ಇಟ್ ಈಸ್ ರಿಪ್ರೆಸೆಂಟೆಡ್ ಬೈ ದ ಕ್ಯಾಪಿಟಲ್ ಲೆಟರ್ Z. ನಿಮಗೊಂದು ಡೌಟ್ ಬರ್ಬೋದು ಇವಾಗ, ಇಂಟೀಜರ್ಸ್ ಐ ಇಂದ ಸ್ಟಾರ್ಟ್ ಆಗಿದೆ, ಆದ್ರೆ ಇದನ್ನ ಯಾಕೆ ರಿಪ್ರೆಸೆಂಟ್ ಮಾಡೋದು ನಾವು Z ಇಂದ ಅಂತ? ಯಾಕಂದ್ರೆ ಇದು ಒಂದು ಜರ್ಮನ್ ವರ್ಡ್. ಯಾವ್ದ್ರಿಂದ ಬಂದಿದೆ? ಝ್ಯಾಲೆನ್ ಅನ್ನೋ ಒಂದು ವರ್ಡ್ ಇಂದ ಬಂದಿದೆ. ಇಂಟೀಜರ್ಸ್ ಅನ್ನೋದು ಝ್ಯಾಲೆನ್ ಅನ್ನೋ ಒಂದು ಜರ್ಮನ್ ವರ್ಡ್ ಇಂದ ಬಂದಿದೆ. ಸೊ ಅದನ್ನ ನಾವು ಯಾವ್ದನ್ನ ರಿಪ್ರೆಸೆಂಟ್ ಮಾಡ್ತೀವಿ? ಇಂಟೀಜರ್ಸ್ ಅನ್ನ Z ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಹಾಗಾದ್ರೆ ಏನಿದು ಇಂಟೀಜರ್ಸ್? ನೋಡಿ ಇಲ್ಲಿ ಫಸ್ಟ್ ಹೋಲ್ ನಂಬರ್ಸ್ ಅಂತ ಹೇಳಿದ್ರೆ 0 1 2 3 and so on ಅಂತ ಹೇಳಿದ್ದೆ. 1 2 3 ಇದೆಲ್ಲ ಏನಿದು? ಪಾಸಿಟಿವ್ ಇಂಟೀಜರ್ ಅಲ್ವಾ? 1 2 3 ಇದೆಲ್ಲ ಏನಿದು? ಪಾಸಿಟಿವ್ ಇಂಟೀಜರ್. ಆದ್ರೆ ಇದ್ರ ಜೊತೆ ನಾವು -1 -2 and so on ಇದನ್ನ ನಾವೇನಾದ್ರೂ ಇನ್ಕ್ಲೂಡ್ ಮಾಡಿದ್ರೆ ಅಂದ್ರೆ ಇಟ್ ಈಸ್ ಅ ಸೆಟ್, ಇಟ್ ಇನ್ಕ್ಲೂಡ್ಸ್ 0 and all the positive integers and negative integers. ಪಾಸಿಟಿವ್ ಮತ್ತೆ ನೆಗೆಟಿವ್ ನಂಬರ್ಸ್ ಗಳು ಇನ್ಕ್ಲೂಡ್ ಆದ್ರೆ ಇದನ್ನ ಏನಂತ ಹೇಳ್ತೀವಿ? ನಾವು ಇಂಟೀಜರ್ಸ್ ಅಂತ ಹೇಳ್ತೀವಿ. ಇವಾಗ ನಿಮ್ದು ಮೇನ್ ಟಾಪಿಕ್ ಯಾವ್ದದು? ರ್ಯಾಷನಲ್ ನಂಬರ್. ನಿಮ್ಮ 9th ಸ್ಟ್ಯಾಂಡರ್ಡಿನ ಫಸ್ಟ್ ಮೇನ್ ಟಾಪಿಕ್ ಯಾವುದು? ರ್ಯಾಷನಲ್ ನಂಬರ್. ಇದಿಷ್ಟು ಬೇಸಿಕ್ ನಿಮಗೆ. ನ್ಯಾಚುರಲ್ ನಂಬರ್, ಹೋಲ್ ನಂಬರ್ ಅಂಡ್ ಇಂಟೀಜರ್ಸ್ ಇಷ್ಟು ಕೂಡ ಬೇಸಿಕ್ಸ್ ನೀವು ಕಲ್ತಿದ್ದೀರಾ ಆಲ್ರೆಡಿ. ಆದ್ರೆ ಜಸ್ಟ್ ಒಂದ್ಸಲ ನಾನು ನೆನ್ಪು ಮಾಡಿದೆ ಅಷ್ಟೇ. ಅಂದ್ರೆ ಕನ್ಫ್ಯೂಷನ್ ಮಾಡ್ಕೊಂಡ್ಬೇಡಿ. ಮತ್ತೊಂದ್ಸಲ ಹೇಳ್ತೀನಿ. 1 ಇಂದ ಸ್ಟಾರ್ಟ್ ಆಗುವಂತ ಎಲ್ಲಾ ನಂಬರ್ಸ್ ಗಳನ್ನ ನ್ಯಾಚುರಲ್ ನಂಬರ್ ಅಂತ ಹೇಳ್ತೀವಿ. ನ್ಯಾಚುರಲ್ ನಂಬರಿಗೆ 0 ಒಂದು ಎಕ್ಸ್ಟ್ರಾ ಇನ್ಕ್ಲೂಡ್ ಆದ್ರೆ ಅದು ಹೋಲ್ ನಂಬರ್. ಇಂಟೀಜರ್ಸ್ ಅಂತ ಹೇಳಿದ್ರೆ ಹೋಲ್ ನಂಬರ್ಸ್ ಜೊತೆಗೆ ನೆಗೆಟಿವ್ ನಂಬರ್ಸ್ ಕೂಡ ಅದು ಇನ್ಕ್ಲೂಡ್ ಆದ್ರೆ ಅದನ್ನ ಇಂಟೀಜರ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ರ್ಯಾಷನಲ್ ನಂಬರ್ ಅಂತ ಹೇಳಿದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ರ್ಯಾಷನಲ್ ನಂಬರ್ ಈ ಕಂಡೀಷನ್ ಅನ್ನ ಫಾಲೋ ಮಾಡಬೇಕು. ಫಸ್ಟ್ ಅದು ಯಾವ ಫಾರ್ಮ್ ಅಲ್ಲಿ ಇರಬೇಕು? P/Q ಫಾರ್ಮ್ ಅಲ್ಲಿ ಇರಬೇಕು. ನಥಿಂಗ್ ಬಟ್ ಫ್ರಾಕ್ಷನ್.
ಪಿ ಬೈ ಕ್ಯೂ ಅಂತ ಹೇಳಿದ್ರೆ ಫ್ರಾಕ್ಷನ್ ಅಂದ್ರೆ ಏನು? ನ್ಯೂಮರೇಟರ್ ಇರುತ್ತೆ, ಡಿನಾಮಿನೇಟರ್ ಇರುತ್ತೆ, ಅದಕ್ಕೆ ನಾವು ಫ್ರಾಕ್ಷನ್ ಅಂತ ಹೇಳ್ತೀವಿ. ಅದೇ ತರ ರ್ಯಾಷನಲ್ ನಂಬರ್ ಕೂಡ ಯಾವ ತರ ಇರಬೇಕು? ನಮಗೆ ಫ್ರಾಕ್ಷನ್ ಅಲ್ಲಿ ಇರಬೇಕು, ಅಂದ್ರೆ ನ್ಯೂಮರೇಟರ್ ಇರಬೇಕು ಮತ್ತೆ ಡಿನಾಮಿನೇಟರ್ ಇರಬೇಕು. ಆದ್ರೆ ಇನ್ನೊಂದು ಕಂಡೀಷನ್ ಇದೆ, ಯಾವ್ದು? ವೇರ್ ಕ್ಯೂ ಇಟ್ ಇಸ್ ನಾಟ್ ಈಕ್ವಲ್ ಟು 0, ಅಂದ್ರೆ ಡಿನಾಮಿನೇಟರ್ ಏನಾಗಿರಬಾರ್ದು? 0 ಆಗಿರಬಾರ್ದು. ಈ ಎರಡು ಕಂಡೀಷನ್ ಅನ್ನ ಒಂದು ನಂಬರ್ ಫಾಲೋ ಮಾಡ್ತು ಅನ್ನೋದಾದ್ರೆ ಅದನ್ನ ಏನಂತ ಹೇಳ್ತೀವಿ ನಾವು? ರ್ಯಾಷನಲ್ ನಂಬರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ 2/3 ಇದು ರ್ಯಾಷನಲ್ ನಂಬರಾ? ಹೌದು. ಯಾಕೆ? ಇದು ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇದೆ. ನೋಡಿ, 2/3 ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಇಲ್ಲಿ 2 ಅನ್ನೋದೇನಿದು? ನ್ಯೂಮರೇಟರ್ ಅಲ್ವಾ? ನ್ಯೂಮರೇಟರ್. ಇದೇನಿದು? ಡಿನಾಮಿನೇಟರ್. ಮತ್ತೆ ಇಲ್ಲಿ ಏನಾಗಿಲ್ಲ, ಡಿನಾಮಿನೇಟರ್ ಅಂದ್ರೆ ಕ್ಯೂ ಇಟ್ ಇಸ್ ನಾಟ್ ಈಕ್ವಲ್ ಟು 0, ಎರಡನೇ ಕಂಡೀಷನ್. ಅಂದ್ರೆ ಡಿನಾಮಿನೇಟರ್ ಏನಾಗಿರ್ಬಾರ್ದು? 0 ಆಗಿರಬಾರ್ದು ಅಲ್ವಾ? ಇದು ಎರಡು, ಈ ನಂಬರ್ ಈ ಎರಡೂ ಕಂಡೀಷನ್ ಅನ್ನು ಏನ್ ಮಾಡ್ತಾ ಇದೆ? ಸ್ಯಾಟಿಸ್ಫೈ ಮಾಡ್ತಾ ಇದೆ. 2/3 ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ಅಂಡ್ ಕ್ಯೂ ಇಟ್ ಇಸ್ ನಾಟ್ ಈಕ್ವಲ್ ಟು 0. ಸೊ 2/3 ಈಸ್ ಎ ರ್ಯಾಷನಲ್ ನಂಬರ್. ಗೊತ್ತಾಯ್ತಾ? ಅದೇ ತರ ಇನ್ನೊಂದು ಎಕ್ಸಾಂಪಲ್ ಕೊಡಿ. ಸಪೋಸ್ ನಾನು ಇವಾಗ 5/0 ಅಂತ ಬರ್ದೆ, ಇದು ರ್ಯಾಷನಲ್ ನಂಬರಾ? ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇದೆಯಾ ಇದು? ಆದ್ರೆ ಇನ್ನೊಂದು ಕಂಡೀಷನ್ ಏನು? ಕ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಲ್ವಾ? ಹಾಗಾದ್ರೆ ಈ ಕಂಡೀಷನ್ ಮೀನಿಂಗ್ ಏನು ಇದು? ನೋಡಿ, 5/0 ಹೀಗೆ ಡಿವೈಡ್ ಮಾಡಿ ನೋಡಿ. 0 5 0 1 0 0 2 0 0 3 0. ಅಂದ್ರೆ ಯಾವುದೇ ನಂಬರ್ ಅನ್ನ 0 ಇಂದ ಡಿವೈಡ್ ಮಾಡಲಿಕ್ಕೆ ಆಗದೇ ಇಲ್ಲ ಅಲ್ವಾ? ಇಟ್ ಈಸ್ ನಾಟ್ ಎಟ್ ಡಿಫೈನ್ಡ್. ಅದಕ್ಕೆ ಏನಾಗಿರಬಾರ್ದು? ಇದಕ್ಕೆ ಇದು ರ್ಯಾಷನಲ್ ನಂಬರ್ ಅಲ್ಲ. ನೆಕ್ಸ್ಟ್ ಸಪೋಸ್ 3 ಅಂತ ಕೊಟ್ಟೆ. 3 ರ್ಯಾಷನಲ್ ನಂಬರ್ ನಿಮಗೆ? ನಾವೇನು ಹೇಳ್ತಾ ಇದ್ದೀವಿ? ಇಟ್ ಮಸ್ಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. 3 ಕೊಟ್ಟಿದ್ದೀನಿ, ರ್ಯಾಷನಲ್ ನಂಬರ್ ಹೌದಾ ಅಲ್ಲ? ರಬ್ ಮಾಡ್ತೀನಿ ನಾನು ಫಸ್ಟ್ ಇಷ್ಟನ್ನ. ರ್ಯಾಷನಲ್ ನಂಬರ್ ಹೌದಾ ಅಲ್ಲ? ನೋಡಿ, ನಿಮಗೆ ಒಂದು ಡೌಟ್ ಬರುತ್ತೆ ಇವಾಗ, ಇದು ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇಲ್ಲ ಅಂದ್ರೆ ಇದು ರ್ಯಾಷನಲ್ ನಂಬರ್ ಅಲ್ಲ ಅಂತ ಹೇಳ್ತೀರಾ. ಆದ್ರೆ ಡೆಫಿನೇಷನ್ ಏನ್ ಹೇಳುತ್ತೆ? ಅ ನಂಬರ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. 3 ಕೊಟ್ಟಿರ್ಬೋದು, ಆದ್ರೆ ಇದ್ರ ವ್ಯಾಲ್ಯೂ ಚೇಂಜ್ ಮಾಡದೆ ನೀವು ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಬರೀಲಿಕ್ಕಾಗತ್ತಾ? ಆಗತ್ತೆ. ನೋಡಿ, 3 ಅನ್ನ ಹೇಗೆ ಬರಿಬಹುದು ನಾನು? 3/1. 3/1 ಅಂತ ಬರೆದ್ರು ಒಂದೇ, 3 ಅಂತ ಬರೆದ್ರು ಒಂದೇ. ಯಾಕಂದ್ರೆ 1 ಇಂದ 3 ಅನ್ನು ಡಿವೈಡ್ ಮಾಡಿ. 1 3s 3 ಅಂದ್ರೆ ಆನ್ಸರ್ ಏನು ನಿಮಗೆ? 3 ಅಲ್ವಾ? ಸೊ 3 ಅನ್ನ ನೀವು ಹೇಗಂತ ಬರಿಬಹುದು? 3/1 ಬರಿಬಹುದು. 3 ಅನ್ನ 3/1 ಅಂತ ಬರೆದ್ರು ಅದ್ರ ವ್ಯಾಲ್ಯೂ ಏನಾಗೋದಿಲ್ಲ, ಚೇಂಜಸ್ ಆಗೋದಿಲ್ಲ. ಸೊ 3 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. 3 ಅನ್ನ ನಾವು ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಬರಿಬಹುದು. ಅಂಡ್ ಕ್ಯೂ ದಟ್ ಇಸ್ 1 ಇಟ್ ಇಸ್ ನಾಟ್ ಈಕ್ವಲ್ ಟು 0. ಡಿನಾಮಿನೇಟರ್ ಏನಾಗಿಲ್ಲ, ಇದರಲ್ಲಿ 0 ಆಗಲಿಲ್ಲ. ಸೊ ಇಟ್ ಈಸ್ ವಾಟ್? ರ್ಯಾಷನಲ್ ನಂಬರ್. ಆಯ್ತಾ? ಇದನ್ನ ಎರಡು ಕಂಡೀಷನ್ ನೆನ್ಪಿಟ್ಕೊಳ್ಬೇಕು ನೀವು. ರ್ಯಾಷನಲ್ ನಂಬರ್ ಯಾವ್ಯಾವುದು ಎರಡು ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು? ಒಂದು, ಇದನ್ನ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರಬೇಕು. ಇನ್ನೊಂದು ಏನಾಗಿರಬಾರ್ದು? ಕ್ಯೂ ಇಟ್ ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಲ್ವಾ? ಈ ಎರಡು ಕಂಡೀಷನ್ ಫಾಲೋ ಮಾಡಿದ್ರೆ ಅದನ್ನ ರ್ಯಾಷನಲ್ ನಂಬರ್ ಅಂತ ಹೇಳ್ತೀವಿ. ರ್ಯಾಷನಲ್ ನಂಬರ್ ನಾವು ಮುಂಚೆನೆ ಹೇಳಿದೆ, ನ್ಯಾಚುರಲ್ ನಂಬರ್ ಅನ್ನ ಕ್ಯಾಪಿಟಲ್ ಎನ್ ಇಂದ ಡಿನೋಟ್ ಮಾಡ್ತೀವಿ, ಹೋಲ್ ನಂಬರ್ ಅನ್ನ ಕ್ಯಾಪಿಟಲ್ ಡಬ್ಲ್ಯೂ ಇಂದ ಡಿನೋಟ್ ಮಾಡ್ತೀವಿ, ಇಂಟಿಜರ್ಸ್ ಅನ್ನ ಕ್ಯಾಪಿಟಲ್ ಲೆಟರ್ ಝೆಡ್ ಇಂದ ಡಿನೋಟ್ ಮಾಡ್ತೀವಿ. ಹಾಗಾದ್ರೆ ರ್ಯಾಷನಲ್ ನಂಬರ್ ಅನ್ನ ಯಾವ ಕ್ಯಾಪಿಟಲ್ ಲೆಟರ್ ಇಂದ ಡಿನೋಟ್ ಮಾಡ್ತೀವಿ? ದಟ್ ಈಸ್ ಕ್ಯೂ. ಆಯ್ತಾ? ಕ್ಯೂ, ಕ್ಯಾಪಿಟಲ್ ಕ್ಯೂ
ಇಟ್ ರಿಪ್ರೆಸೆಂಟ್ಸ್ ದ ರ್ಯಾಷನಲ್ ನಂಬರ್. ಇವಾಗ ಎಕ್ಸೈಸ್ 1.1 ಅನ್ನ ಸಾಲ್ವ್ ಮಾಡೋಣ. ರಬ್ ಮಾಡ್ತೀನಿ ಇದನ್ನು. Exercise 1.1 first question. Is 0 a rational number? Can you write it in the form of p by q where p and q are integers and q not equal to 0? First question ಏನಂತ ಕೇಳ್ತಾ ಇದ್ದಾರೆ ಅವರು? Is 0 a rational number? 0 ಅನ್ನೋದು ರ್ಯಾಷನಲ್ ನಂಬರ್ ಹೌದಾ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಆಲ್ರೆಡಿ ನಿಮಗೆ ಗೊತ್ತು ರ್ಯಾಷನಲ್ ನಂಬರ್ ಅಂತ ಆಗಲಿಕ್ಕೆ 2 ಕಂಡೀಷನ್ಸ್ ಇದೆ. ಯಾವುದದು? ರ್ಯಾಷನಲ್ ನಂಬರ್. ಯಾವುದಾದ್ರೂ ನಂಬರ್ ರ್ಯಾಷನಲ್ ನಂಬರ್ ಆಗಬೇಕಾದ್ರೆ 2 ಕಂಡೀಷನನ್ನು ಫಾಲೋ ಮಾಡಬೇಕು. ಫಸ್ಟ್ ಕಂಡೀಷನ್, ನಂಬರನ್ನು ಪಿ ಬೈ ಕ್ಯೂ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರಬೇಕು. ಇನ್ನೊಂದು, ಕ್ಯೂ ನಾಟ್ ಈಕ್ವಲ್ ಟು 0. ಈ 2 ಕಂಡೀಷನನ್ನು ಫಾಲೋ ಮಾಡಿದರೆ ಕೊಟ್ಟಿರೋ ನಂಬರನ್ನು ಏನಂತ ಹೇಳ್ಬೋದು ನಾವು? ರ್ಯಾಷನಲ್ ನಂಬರ್ ಅಂತ ಹೇಳ್ಬೋದು. ಇಲ್ಲಿ ಯಾವ ನಂಬರ್ ಕೊಟ್ಟಿದ್ದಾರೆ? ಈಸ್ 0 ಅ ರ್ಯಾಷನಲ್ ನಂಬರ್. 0 ಅನ್ನೋದು ರ್ಯಾಷನಲ್ ನಂಬರ್ ಹೌದಾ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಆಲ್ರೆಡಿ ಪಿ ಬೈ ಕ್ಯೂ ಫಾರ್ಮಲ್ಲಿ ಇದೆಯಾ? ಇದು 0 ಅನ್ನೋದು ಪಿ ಬೈ ಕ್ಯೂ ಫಾರ್ಮಲ್ಲಿ ಇಲ್ಲ. ಆದರೆ ನಾವು ಅದನ್ನು ಪಿ ಬೈ ಕ್ಯೂ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದಾ? ಹೌದು. 0ನ ನಾನು 0/1 ಅಂತ ಬರಿಬೋದು. ಯಾಕೆ ಇದನ್ನು ಈ ಥರ ಬರಿಬೋದು? ನೋಡಿ ಇಲ್ಲಿ, 1 ಡಿವೈಡೆಡ್ ಬೈ 0. 1 0s 0 ಅಲ್ವಾ? ಅಂದರೆ ಆನ್ಸರ್ ಏನು? 0ನೇ ಬರುತ್ತೆ ನಮಗೆ. 0ನ ನಾವು 1ಇಂದ ಡಿವೈಡ್ ಮಾಡಿದರೆ ಆನ್ಸರ್ ಏನು ಬರುತ್ತೆ ನಮಗೆ? 0ನೇ ಬರುತ್ತೆ. ಅಥವಾ ನಾನು ಇದನ್ನು 0/2 ಅಂತ ಬರೆದೆ. ಅಂದರೆ 0 ಡಿವೈಡೆಡ್ ಬೈ 2. 2 0s 0 ಅಲ್ವಾ? ಆನ್ಸರ್ ಏನಾಗುತ್ತೆ ನಮಗೆ? 0ನೇ ಬರುತ್ತೆ. ಅಂದರೆ 0ನ ನಾವು ಈ ಥರ ಬರೆದಾಗಲೂ ಅದರ ವ್ಯಾಲ್ಯೂ ಏನಾಗೋದಿಲ್ಲ, ಚೇಂಜಸ್ ಆಗೋದಿಲ್ಲ. ನೋಡಿ ಇಲ್ಲಿ 0/1 ಅಂತ ಬರೆದಾಗ ಇದು ಯಾವ ಫಾರ್ಮಲ್ಲಿ ಕಾಣುತ್ತೆ ನಿಮಗೆ? ಪಿ ಬೈ ಕ್ಯೂ ಫಾರ್ಮಲ್ಲಿ ಕಾಣುತ್ತೆ. 0 ಅನ್ನೋದು ನ್ಯೂಮರೇಟ್ರಲ್ಲಿದೆ, 1 ಅನ್ನೋದು ಡಿನಾಮಿನೇಟ್ರಲ್ಲಿದೆ. ಅಂದರೆ 0/1 ಪಿ ಬೈ ಕ್ಯೂ ಫಾರ್ಮಲ್ಲಿ ಇದೆ. ಎರಡನೇ ಕಂಡೀಷನ್ ಏನು? ಕ್ಯೂ ನಾಟ್ ಈಕ್ವಲ್ ಟು 0. ಅಂದರೆ ಡಿನಾಮಿನೇಟರ್ ಏನಾಗಿರಬಾರ್ದು? 0 ಆಗಿರಬಾರ್ದು. ಇಲ್ಲಿ ಡಿನಾಮಿನೇಟರ್ ಏನಿದೆ ನಿಮಗೆ? 1. 0 ಇದೆಯಾ? ಇಲ್ಲ. ಅಂದರೆ ಕ್ಯೂ ಇಟ್ ಈಸ್ ನಾಟ್ ಈಕ್ವಲ್ ಟು 0. 0 ಅನ್ನೋದು ಈ 2 ಕಂಡೀಷನನ್ನು ಫಾಲೋ ಮಾಡ್ತಾ ಇರೋದ್ರಿಂದ 0 ಈಸ್ ಎ ರ್ಯಾಷನಲ್ ನಂಬರ್. ಏನಂತ ಬರಿಬೋದು ನಾನು? 0 ಈಸ್ ಎ ರ್ಯಾಷನಲ್ ನಂಬರ್. Why it is a rational number? Because 0 can be expressed in the form of p by q and q it is not equal to 0. Alva? So 0 is a rational number. Same, next continue agide. Can you write it in the form of p by q? Yes, we can write it in the form of p by q. Where p and q are integers. Yes, 0 is the integer, 1 is the integer. 0 ಅನ್ನೋದು ಏನದು? ಇಂಟೀಜರ್. 1 ಕೂಡ ಇಂಟೀಜರ್. ಆ್ಯಂಡ್ ಕ್ಯೂ ನಾಟ್ ಈಕ್ವಲ್ ಟು 0. 1 ಏನಾಗಿಲ್ಲ? 0 ಆಗಿಲ್ಲ. ಇಲ್ಲಿ ಡಿನಾಮಿನೇಟರಲ್ಲಿ 2 ಇದೆ. 2 ಕೂಡ ಏನಾಗಿಲ್ಲ? 0 ಆಗಿಲ್ಲ ಅಲ್ವಾ? ಸಿನ್ಸ್ 0 ಈ 2 ಕಂಡೀಷನನ್ನು ಫಾಲೋ ಮಾಡ್ತಾ ಇರೋದ್ರಿಂದ ಅದನ್ನು ಏನಂತ ಹೇಳ್ಬೋದು ನಾವು? ರ್ಯಾಷನಲ್ ನಂಬರ್ ಅಂತ ಹೇಳ್ಬೋದು. ಈಗ ಸೆಕೆಂಡ್ ಕ್ವೆಶನನ್ನು ಸಾರ್ಟ್ ಔಟ್ ಮಾಡೋಣ. ಸೆಕೆಂಡ್ ಕ್ವೆಶನ್, ಫೈಂಡ್ 6 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 3 ಆ್ಯಂಡ್ 4. ಅಂದರೆ 3 ಮತ್ತು 4 ಮಧ್ಯೆ ಬರುವಂಥ 6 ರ್ಯಾಷನಲ್ ನಂಬರ್ಸನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಬಿಟ್ವೀನ್ 3 ಆ್ಯಂಡ್ 4 ಅಂತ ಇದೆ ಅಲ್ವಾ? ಈ 3ಯನ್ನು ನಾವು 3/1 ಅಂತ ಬರೆಯೋಣ. ಯಾಕಂದರೆ ವ್ಯಾಲ್ಯೂ ಚೇಂಜ್ ಆಗಲ್ಲ. 3 ಅಂದ್ರೂ ಒಂದೇ, 3/1 ಅಂದ್ರೂ ಸೇಮ್ ಅದು. ಯಾಕಂದರೆ ನೋಡಿ 1 3s 3 ಅಲ್ವಾ? ಅದಕ್ಕೆ 3/1 ಇಟ್ಸ್ ನಥಿಂಗ್ ಬಟ್ ವಾಟ್? 3. ಸೊ 3ಯನ್ನು 3/1 ಅಂತ ಬರಿಬೋದು. ನೆಕ್ಸ್ಟ್ 4ಅನ್ನು ಹೇಗೆ ಬರಿತೀರಾ ನೀವು? 4/1. ಯಾಕಂದರೆ ವ್ಯಾಲ್ಯೂ ಏನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ. 3ಯನ್ನು ನಾವು ಪಿ ಬೈ ಕ್ಯೂ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ, 4ಅನ್ನು ಪಿ ಬೈ ಕ್ಯೂ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ. ಯಾಕಂದರೆ ನಾವು ರ್ಯಾಷನಲ್ ನಂಬರ್ಸನ್ನು ಫೈಂಡ್ ಔಟ್ ಮಾಡಬೇಕು.
ಇವಾಗ ಕ್ವೆಶನನ್ನು ನೋಡಿ, ಫೈಂಡ್ 6 ರ್ಯಾಷನಲ್ ನಂಬರ್ಸ್. ಈ 6 ಅನ್ನೋದು ಇಂಪಾರ್ಟೆಂಟ್. ಎಷ್ಟು ರ್ಯಾಷನಲ್ ನಂಬರ್ಸನ್ನು ನಾವು ಫೈಂಡ್ ಔಟ್ ಮಾಡಬೇಕು? 6 ರ್ಯಾಷನಲ್ ನಂಬರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ 6 + 1 = 7. ಈ 6ಅನ್ನು ಯಾಕೆ ತೊಗೊಂಡ್ವಿ ನಾವು? ಯಾಕಂದರೆ ಕ್ವೆಶನಲ್ಲಿ ಏನಿದೆ, ಫೈಂಡ್ 6 ರ್ಯಾಷನಲ್ ನಂಬರ್ಸ್ ಅಂತ ಇದೆ. ಅದಕ್ಕೆ ಈ 6ಅನ್ನು ತೊಗೊಂಡಿದ್ದೀವಿ. ಅದಕ್ಕೆ +1 ಆ್ಯಡ್ ಮಾಡಿ ಅದೇನಾಗುತ್ತೆ? 7 ಆಗುತ್ತೆ. ಇವಾಗ 3/1, 3ಅನ್ನು ನಾವು 3/1 ಅಂತ ಬರೆದಿದ್ದೀವಿ ಅಲ್ವಾ? ಇವಾಗ 3/1 ಅಂತ ಬರೀರಿ. ಈ 3/1ಗೆ ಇಲ್ಲಿ ಬಂದಿರುವಂಥ 7ಅನ್ನು ನ್ಯೂಮರೇಟರಿಗೆ ಮತ್ತು ಡಿನಾಮಿನೇಟರಿಗೆ ಮಲ್ಟಿಪ್ಲೈ ಮಾಡಿ. ಎಷ್ಟಾಗತ್ತೆ? 3 7s are 21 /7. ಇವಾಗ 4/1 ಇಂಟು ಈ 7ಅನ್ನು ಏನು ಮಾಡಿ, ಬೋತ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿ. 4 7s are 28, 7 1s are 7. 21/7, 28/7. ಇದರ ಮಧ್ಯೆ ಬರುವಂಥ ರ್ಯಾಷನಲ್ ನಂಬರ್ಸ್ ಯಾವುದು? 21/7. ನಂತರ ಬರುವಂಥ ರ್ಯಾಷನಲ್ ನಂಬರ್ಸ್ ಯಾವುದು? 22/7. ನೆಕ್ಸ್ಟ್ 23/7, 24/7, 25/7, 26/7, 27/7. ಇಲ್ಲಿ 21 ನಂತರ ಯಾವುದಿದೆ? 22 ಸ್ಟಾರ್ಟ್ ಮಾಡಬೇಕು. ನಾವು ಎಲ್ಲಿಗೆ ಸ್ಟಾಪ್ ಮಾಡಬೇಕು? 28 ಹಿಂದೆ ಯಾವುದದು? 27. These are 6 rational numbers between 3 and 4. 1 2 3 4 5 6 ರ್ಯಾಷನಲ್ ನಂಬರ್ಸನ್ನು ನಾವು ಬರೆದಿದ್ದೀವಿ. ಇದಿಷ್ಟು ರ್ಯಾಷನಲ್ ನಂಬರ್ಸ್ ಯಾವುದ್ರ ಮಧ್ಯ ಇದೆ? 3 and 4 ಮಧ್ಯ ಇದೆ. ಬೇಕಾದರೆ ನೀವು ಡೆಸಿಮಲಲ್ಲಿ ಮಾಡಿ ನೋಡಿ. ಜಸ್ಟ್ ವೆರಿಫಿಕೇಷನ್ ಮಾಡಲಿಕ್ಕೆ ಒಂದನ್ನು ತೋರಿಸ್ತೀನಿ. 22/7 ಇದನ್ನು ಮಾಡೋದು ಬೇಡ. 7ಇಂದ 22ನ ಡಿವೈಡ್ ಮಾಡಿ. 7 3s are 21. 1 ಬಂತಲ್ವ ನಿಮಗೆ? 0.0. 7 1s are 7. 3 ಪಾಯಿಂಟ್ ಇದೆ, 0 ಇದೆ. ನೆಕ್ಸ್ಟ್ 7 4s are. ಹೀಗೆ ಮಾಡ್ತಾ ಹೋದರೆ ನಿಮ್ಗೆ ಏನಾಗುತ್ತೆ? 3.14 ಸಮಥಿಂಗ್ ಬರುತ್ತೆ. ಆ ನಂಬರ್ ನಿಮಗೆ 3 and 4 ಮಧ್ಯೆ ಬರುತ್ತೆ ಅಲ್ವಾ? ಅದೇ ಅಷ್ಟೇ ಇದರದ್ದು ಮೀನಿಂಗ್. ಇದನ್ನು ಮಾಡೋದು ಬೇಡ ನೀವು. ಈ ಡಿವಿಷನ್ ಏನು ಮಾಡೋದು ಬೇಡ. ಜಸ್ಟ್ ಇಷ್ಟನ್ನು ಬರೆದ್ರೆ ಸಾಕು. ಇದು ಜಸ್ಟ್ ಫಾರ್ ನಿಮ್ಮದು ರೆಫರೆನ್ಸಿಗೆ ಈ ವೆರಿಫಿಕೇಷನನ್ನು ಮಾಡಿದ್ದು. 3.14 ಯಾವುದ್ರ ಮಧ್ಯೆ ಬರುತ್ತೆ? 3 and 4 ಮಧ್ಯೆ ಬರುತ್ತೆ ಅಲ್ವಾ? ಅದೇ ಈ ಕ್ವೆಶನಿನ ಮೀನಿಂಗ್. ಇದಿಷ್ಟು ಆನ್ಸರ್ಸ್. ಈಗ ಥರ್ಡ್ ಪ್ರಾಬ್ಲಮನ್ನು ಸಾರ್ಟ್ ಔಟ್ ಮಾಡೋಣ. ಫೈಂಡ್ 5 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 3/5 and 4/5. 3/5 and 4/5 ಆಲ್ರೆಡಿ ಯಾವ ಫಾರ್ಮಲ್ಲಿದೆ? ಅದು P/Q ಫಾರ್ಮಲ್ಲೇ ಇದೆ. ಅಂದರೆ ರ್ಯಾಷನಲ್ ನಂಬರ್ ಫಾರ್ಮಲ್ಲೇ ಇದೆ. ಇವಾಗ ನಾವು 5 ರ್ಯಾಷನಲ್ ನಂಬರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಆ 5 ರ್ಯಾಷನಲ್ ನಂಬರ್ಸ್ ಯಾವ 2 ನಂಬರ್ಸ್ಗಳ ಮಧ್ಯೆ ಇರಬೇಕು? 3/5 ಮತ್ತು 4/5 ನಂಬರ್ಸ್ಗಳ ಮಧ್ಯ ಇರಬೇಕು. ಫಸ್ಟ್ ನೋಡಿ, ಇದು ಫೈಂಡ್ 5 ರ್ಯಾಷನಲ್ ನಂಬರ್ಸ್ ಅಂತ ಇದೆ. ಇದು ಇಂಪಾರ್ಟೆಂಟ್. ಎಷ್ಟು ರ್ಯಾಷನಲ್ ನಂಬರ್ಸನ್ನು ಫೈಂಡ್ ಔಟ್ ಮಾಡಬೇಕು? ನಾವು 5 ರ್ಯಾಷನಲ್ ನಂಬರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ 5, ಅದಕ್ಕೆ +1 ಆ್ಯಡ್ ಮಾಡಬೇಕು. ಎಷ್ಟಾಗತ್ತೆ? 5 + 1 is 6. ಈ 6ಅನ್ನು ಫಸ್ಟ್ ನಂಬರ್ ತಗೊಳ್ಳಿ. 3/5. 3/5 ಇದಕ್ಕೆ 6ಅನ್ನು ಮಲ್ಟಿಪ್ಲೈ ಮಾಡಿ. ಬೋತ್ ಟು ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ನ್ಯೂಮರೇಟರಿಗೂ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರಿಗೂ ಮಲ್ಟಿಪ್ಲೈ ಮಾಡಬೇಕು. 3 6s are 18. 5 6s are 30 ಅಲ್ವಾ? ನೆಕ್ಸ್ಟ್ ನಂಬರ್ 4/5.
ಇದಕ್ಕೆ 6 ಬೋತ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿ. 4 6 24, 5 6 30 ಅಲ್ವಾ. ಇವಾಗ 18 ನಂತರ ಯಾವ ನಂಬರ್ ಬರುತ್ತೆ ನಿಮಗೆ? 19/30, 20/30. ಎಲ್ಲಿಗೆ ಸ್ಟಾಪ್ ಮಾಡಬೇಕು ನೀವು? 23/30ಗೆ ಸ್ಟಾಪ್ ಮಾಡಬೇಕು. 21/30, 22/30, 23/30. 1 2 3 4 5. These are the 5 rational numbers between 3/5 and 4/5. ಇದು 5 rational numbers ಯಾವುದ್ರ ಮಧ್ಯೆ ಇದೆ? 3/5 ಮತ್ತು 4/5 ಮಧ್ಯ ಇದೆ. These are 5 rational numbers between 3/5 and 4/5. ಬಟ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಆನ್ಸರನ್ನು ಕೊಟ್ಟಿದ್ದಾರೆ. ಅದು ಕೂಡ ತಪ್ಪಲ್ಲ, ಇದು ಕೂಡ ತಪ್ಪಲ್ಲ. ಯಾಕಂತ ಹೇಳಿದರೆ 3/5 ಮತ್ತು 4/5 ಮಧ್ಯ ತುಂಬ ರ್ಯಾಷನಲ್ ನಂಬರ್ಸ್ಗಳು ಬರುತ್ತೆ, ಆಯಿತಾ. ಅದರಲ್ಲಿ ಇದು ಕೂಡ ಹೌದು. ಇದು ಯಾಕೆ ತಪ್ಪಲ್ಲ ನೋಡಿ ಫಸ್ಟ್. ಈಗ ನಾನು ಏನು ಹೇಳ್ತೀನಿ ಅದನ್ನು ನೀವೇನು ಎಕ್ಸಾಮಿಗೆ ಮಾಡೋದು ಬೇಡ, ಬಟ್ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಯಾಕೆ ಈ ಆನ್ಸರ್ಗಳು ಕೂಡ ಕರೆಕ್ಟ್ ಅಂತ. ಬಟ್ ನಾನು ಇವಾಗ ಏನು ಮಾಡ್ತೀನಿ ಅದನ್ನು ಎಕ್ಸಾಮ್ ಪರ್ಪಸ್ಸಿಗೆ ಮಾಡೋದು ಬೇಡ, ಜಸ್ಟ್ ನೋಡ್ಕೊಳ್ಳಿ ಯಾಕೆ ಕರೆಕ್ಟ್ ಅಂತ. 3/5 ನೀವೇನಾದರೂ ಡಿವೈಡ್ ಮಾಡಿದಾಗ ಏನು ಬರುತ್ತೆ ಆನ್ಸರ್ ನಿಮಗೆ? 3 ಡಿವೈಡ್ ಮಾಡಲಿಕ್ಕಾಗಲ್ಲ. ಸೊ 0.056 30 ಅಲ್ವಾ. ಅಂದರೆ 3/5 ಅಂದರೆ 0.6 ಅಂತ ಅರ್ಥ ನಿಮಗೆ. ನೆಕ್ಸ್ಟ್ 4/5 ಅಂತ ಹೇಳಿದ್ರೆ ಡಿವೈಡ್ ಮಾಡಿದಾಗ 5 8s 40, 0.8 ಅಂತ ಅರ್ಥ ಅಲ್ವಾ. 3/5 ಅಂತ ಹೇಳಿದ್ರೆ 0.6, 4/5 ಅಂತ ಹೇಳಿದ್ರೆ 0.8. ಇದೆ ಎರಡು ಅಂದರೆ 0.6 ಮತ್ತು 0.8 ಮಧ್ಯ ಬರುವಂಥ ನಂಬರ್ಸ್. ಸಪೋಸ್ ನಾನು 19/30 ಮಾಡಿದೆ, ಪಾಯಿಂಟ್. ಸಿನ್ಸ್ 19 ಅನ್ನೋದು 30ಗಿಂತ ಚಿಕ್ಕದು, ಸೊ ಡಿವೈಡ್ ಮಾಡಲಿಕ್ಕಾಗಲ್ಲ. ಏನು ಮಾಡಿದ್ದೀವಿ ನಾವು? 0 ತೊಗೊಂಡಿದ್ದೀವಿ ಪಾಯಿಂಟ್. ಅದಕ್ಕೆ ನಾನು 10 ತೊಗೊಳ್ಬೋದು. 36 180 ಅಲ್ವಾ. 10 ಪಾಯಿಂಟ್ ಇದೆ, ಸೊ 10 ತೊಗೊಳ್ಬೋದು. 33 ಮತ್ತೆ 10 ಬರುತ್ತೆ ನಿಮಗೆ. ಕಂಟಿನ್ಯೂ ಆಗ್ತಾ ಹೋಗುತ್ತೆ. 0.633 ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಲಾಸ್ಟ್ ನಂಬರ್ 23/30 ಇದನ್ನು ಡಿವೈಡ್ ಮಾಡಿ. 0.0. 37s 210. 0 2 20. ಜಸ್ಟ್ ಮತ್ತೆ ಪಾಯಿಂಟ್ ಇದೆ, ನಾವೇನು ಮಾಡ್ಬೋದು? 0 ತೊಗೊಳ್ಬೋದು. 36 ಏನದು 20. 0.766 ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇವಾಗ ನೋಡಿ 0.6 ನಂತರ 0.63 ಬರುತ್ತಾ ಇಲ್ವಾ? ಬರುತ್ತೆ ಅಲ್ವಾ. 0.8 ಇದ್ರ ಒಳಗಡೆ 0.76 ಬರುತ್ತೆ ಅಲ್ವಾ. ಸೊ ಇಲ್ಲಿಂದ ಇಲ್ಲಿವರೆಗೆ ಬರುವಂಥ ನಂಬರ್ಸ್ಗಳು ಈ ಎರಡು ನಂಬರ್ಸ್ಗಳ ಮಧ್ಯ ಇರುತ್ತೆ ಅಲ್ವಾ. ಸೊ ದೀಸ್ ಆರ್ ದ 5 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 3/5 ಆ್ಯಂಡ್ 4/5. ಬಟ್ ಈ ಕ್ಯಾಲ್ಕುಲೇಷನನ್ನು ನೀವು ಮಾಡೋದು ಬೇಡ, ಜಸ್ಟ್ ನಿಮಗೆ ರೆಫರೆನ್ಸಿಗೆ ಹೇಳಿದೆ ನಾನು. 3/5 ಅಂತ ಹೇಳಿದರೆ 0.6, 4/5 ಅಂತ ಹೇಳಿದರೆ 0.8, 0.6 ಮತ್ತು 0.8 ಮಧ್ಯ ಈ ಎಲ್ಲ ನಂಬರ್ಸ್ಗಳು ಬರುತ್ತೆ, ಆಯಿತಾ. ಯಾಕಂದರೆ 19/30 ಅಂದರೆ 0.63, 0.63 0.6 ನಂತರನೇ ಬರುತ್ತೆ ಅಲ್ವಾ. 0.76 0.8ಗಿಂತ ಮುಂಚೆನೇ ಬರುತ್ತೆ ಅಲ್ವಾ. ಸೊ ಇದನ್ನೆಲ್ಲ ಈ ಕ್ಯಾಲ್ಕುಲೇಷನ್ಸನ್ನು ನೀವು ಮಾಡೋದು ಬೇಡ,
ಜಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಅಷ್ಟೆ. ಇದಿಷ್ಟು ನಿಮ್ದು ಆನ್ಸರ್ಸ್. ಸಪೋಸ್ ನಿಮಗೆ ಇನ್ನೂ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಈ ನಂಬರ್ಸನ್ನು ನಂಬರ್ ಲೈನಲ್ಲಿ ಹಾಕಿ ನೋಡಿ. ಜಸ್ಟ್ ಇದು ನಿಮ್ಮ ಕಾನ್ಸೆಪ್ಟಿನ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗಿಗೆ ನೀವು ಇದನ್ನು ಮಾಡಲೇಬೇಕು ಅಂತ ಏನಿಲ್ಲ, ಆಯಿತಾ. 3/5 3/5 ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಆನ್ಸರ್ ಬಂತು? 0.6 ಬಂತು. ಅದೇ ಥರ 4/5 ಡಿವೈಡ್ ಮಾಡಿದಾಗ ನಮಗೆ 0.8 ಬಂತು ಅಲ್ವಾ. 19/30 ಇದನ್ನು ಮಾಡಿದಾಗ ನಮಗೆ ಎಷ್ಟು ಆನ್ಸರ್ ಬಂತು? 0.633 ಕಂಟಿನ್ಯೂ ಆಗ್ತಾ ಹೋಗುತ್ತೆ. 23/30 ಇದನ್ನು ಡಿವೈಡ್ ಮಾಡಿದಾಗ ನಮಗೆ 0.76 ಬಂತು. ನಮಗೇನಂತ ಹೇಳಿದ್ರು? ಫೈಂಡ್ ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ ದಿಸ್ ಟು ಅಂತ ಹೇಳಿದ್ರು ಅಲ್ವಾ. ಈಗ ನಂಬರ್ ಲೈನ್ ನೋಡಿ, ಇಲ್ಲಿ 0.6 ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ 0.8 ಇದೆ. ಇದೆರಡರ ಮಧ್ಯ ಯಾವ್ದು ಬರುತ್ತೆ? 0.63 ಬರುತ್ತೆ ಅಲ್ವಾ. 0.63 ಬರುತ್ತೆ. ನೆಕ್ಸ್ಟ್ 0.76 ಇಲ್ಲಿ ಬರುತ್ತೆ ನಿಮಗೆ. ಅಂದರೆ ಏನು? ನಮಗೇನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ರು? ಫೈಂಡ್ ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ ದೀಸ್ ಟು. ಅಂದರೆ ಎಲ್ಲ ನಂಬರ್ಸ್ಗಳು ಇವೆರಡರ ಮಧ್ಯನೇ ಬರುತ್ತೆ ಅಲ್ವಾ. ಸೊ ಬುಕ್ಕಲ್ಲಿರೋ ಆನ್ಸರ್ಸೇ ಬೇಕಂತ ಏನಿಲ್ಲ. ಒಟ್ಟು ನಮಗೆ ಫೈಂಡ್ 5 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ ದೀಸ್ ಟು ನಂಬರ್ಸ್ ಅಂತ ಕೊಟ್ಟಿದ್ರು, ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಇದನ್ನು ನಿಮ್ಮ ಜಸ್ಟ್ ಫಾರ್ ನಿಮ್ಮ ರೆಫರೆನ್ಸಿಗೆ ಇದು, ಆಯಿತಾ. ಇದನ್ನು ನೀವು ಎಕ್ಸಾಮ್ ಪರ್ಪಸ್ಸಿಗೆ ಮಾಡೋದು ಬೇಡ. ಜಸ್ಟ್ ನಾವು ಫಸ್ಟ್ ಸ್ಟೆಪ್ ಮಾಡಿದ್ವಲ್ಲ, ಆನ್ಸರ್ಸ್ ಫೈಂಡ್ ಔಟ್ ಮಾಡಿದ್ವಲ್ಲ, ಅಲ್ಲಿ ತನಕ ಮಾತ್ರ ಮಾಡಿದರೆ ಸಾಕಾಗುತ್ತೆ. 4th one, ಸ್ಟೇಟ್ ಟ್ರೂ ಆರ್ ಫಾಲ್ಸ್, ಗಿವ್ ರೀಸನ್. ಫಸ್ಟ್ ಕ್ವೆಶನ್ ನೋಡಿ, ಎವ್ರಿ ನ್ಯಾಚುರಲ್ ನಂಬರ್ ಈಸ್ ಎ ಹೋಲ್ ನಂಬರ್. ಇದರ ಮೀನಿಂಗ್ ಏನು? ಪ್ರತಿ ನ್ಯಾಚುರಲ್ ನಂಬರ್ ಕೂಡ ಹೋಲ್ ನಂಬರ್ ಆಗಿರುತ್ತೆ ಅಂತ. ಈಗ ನ್ಯಾಚುರಲ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಮಗೆ 1, 2 ಆ್ಯಂಡ್ ಸೊ ಆನ್ ಅಲ್ವಾ. ಅದೇ ಹೋಲ್ ನಂಬರ್ ಆದರೆ 0, 1, 2 ಆ್ಯಂಡ್ ಸೊ ಆನ್. ಇವಾಗ ನ್ಯಾಚುರಲ್ ನಂಬರ್ 1 ಅನ್ನೋದು ನ್ಯಾಚುರಲ್ ನಂಬರ್ ಕೂಡ ಹೌದು, ಹೋಲ್ ನಂಬರ್ ಕೂಡ ಹೌದು. 2 ಅನ್ನೋದು ನ್ಯಾಚುರಲ್ ನಂಬರ್ ಕೂಡ ಹೌದು, ಹೋಲ್ ನಂಬರ್ ಕೂಡ ಹೌದು. ಅಂದರೆ ಪ್ರತಿ ನ್ಯಾಚುರಲ್ ನಂಬರ್ಗಳು ಕೂಡ ಏನಾಗಿರುತ್ತೆ? ಹೋಲ್ ನಂಬರ್ ಆಗೇ ಇರುತ್ತೆ ಅಲ್ವಾ. ಸೊ ದಿಸ್ ಈಸ್ ಕರೆಕ್ಟ್, ಟ್ರೂ. ನೆಕ್ಸ್ಟ್ ಸೆಕೆಂಡ್ ಒನ್, ಎವ್ರಿ ಇಂಟೀಜರ್ ಈಸ್ ಎ ಹೋಲ್ ನಂಬರ್. ಪ್ರತಿ ಇಂಟೀಜರ್ ಕೂಡ ಹೋಲ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ಇಂಟೀಜರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಿಮಗೆ 0, ಇನ್ಕ್ಲೂಡಿಂಗ್ ಬೋತ್ ಪಾಸಿಟಿವ್ ನಂಬರ್ ಆ್ಯಂಡ್ ನೆಗೆಟಿವ್ ನಂಬರ್ಸ್. -1, -2 ಆ್ಯಂಡ್ ಸೊ ಆನ್. ಅದೇ ಹೋಲ್ ನಂಬರ್ ಆದರೆ ನಮಗೆ 0, 1, 2 ಆ್ಯಂಡ್ ಸೊ ಆನ್ ಅಲ್ವಾ. ಆದರೆ ಏನಂತ ಹೇಳ್ತಾ ಇದ್ದಾರೆ? ಎವ್ರಿ ಇಂಟೀಜರ್ ಈಸ್ ಎ ಹೋಲ್ ನಂಬರ್. ಇಂಟೀಜರಲ್ಲಿ 1, 2, 3 ಇದೆಲ್ಲ ಏನದು? ಇಂಟೀಜರ್ಸ್ ಹೌದು, ಅದು ಹೋಲ್ ನಂಬರ್ ಸೆಟ್ಟಿಗೆ ಬರುತ್ತೆ. -1 ಅನ್ನೋದು ಇಂಟೀಜರ್, ಆದರೆ ಅದು ಹೋಲ್ ನಂಬರಾ? ಅಲ್ಲ ಅಲ್ವಾ. ಸೊ ನೆಗೆಟಿವ್ ನಂಬರ್ಸ್ಗಳು ಹೋಲ್ ನಂಬರಿನ ಸೆಟ್ಟಿಗೆ ಬರೋದಿಲ್ಲ. ಸೊ ಎವ್ರಿ ಇಂಟೀಜರ್ ಈಸ್ ಎ ಹೋಲ್ ನಂಬರ್ ಅಂತ ಕೊಟ್ಟಿರೋದು ಫಾಲ್ಸ್ ಸ್ಟೇಟ್ಮೆಂಟ್. ಏನು? ಫಾಲ್ಸ್ ಸ್ಟೇಟ್ಮೆಂಟ್. ಇದರಲ್ಲಿ 0, 1, 2, 3 ಇದೆಲ್ಲ ಏನದು? ಹೋಲ್ ನಂಬರ್ಸ್. ಆದರೆ -1, -2 ನೆಗೆಟಿವ್ ನಂಬರ್ಸ್ಗಳು ಏನಲ್ಲ, ಅದು ಹೋಲ್ ನಂಬರ್ಸ್ಗಳು ಅಲ್ಲ. ಸೊ ಈ ಸ್ಟೇಟ್ಮೆಂಟ್ ತಪ್ಪು. ಥರ್ಡ್ ಸ್ಟೇಟ್ಮೆಂಟ್, ಎವ್ರಿ ರ್ಯಾಷನಲ್ ನಂಬರ್ ಈಸ್ ಅ ಹೋಲ್ ನಂಬರ್. ಪ್ರತಿ ರ್ಯಾಷನಲ್ ನಂಬರ್ಸ್ಗಳು ಹೋಲ್ ನಂಬರ್ ಆಗಿರತ್ತಾ ಅಂತ. ಹೌದದು. ಸಪೋಸ್ 3/5 ಅಥವಾ 1/2 ಇದೆಲ್ಲ ಏನಿದು? ರ್ಯಾಷನಲ್ ನಂಬರ್ಸ್. P/Q ಫಾರ್ಮಲ್ ಇದೆ, Q ≠ 0 ಇದೆ. ಆದರೆ ಇದು ಏನಲ್ಲ, ಇದು ಹೋಲ್ ನಂಬರಿನ ಸೆಟ್ಟಿಗೆ ಬರೋದಿಲ್ಲ. ಹೋಲ್ ನಂಬರ್ ಅಂತ ಹೇಳಿದ್ರೆ ಯಾವ್ದು ಬರಬೇಕು? 0, 1, 2 ಆ್ಯಂಡ್ ಸೊ ಆನ್ ಅಲ್ವಾ. ರ್ಯಾಷನಲ್ ನಂಬರ್ ಸೆಟ್ ಅಂತ ಹೇಳಿದ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ P/Q ಫಾರ್ಮಲ್ಲಿ ಇರುತ್ತೆ. ಆದರೆ ಹೋಲ್ ನಂಬರ್ಸ್ ಈ ಥರ ಅಂದರೆ ಫುಲ್ ನಂಬರ್ಸ್ಗಳಾಗಿ ಬರುತ್ತೆ, 0, 1, 2 ಆ್ಯಂಡ್ ಸೊ ಆನ್. ಸೊ ಎವ್ರಿ ರ್ಯಾಷನಲ್ ನಂಬರ್ ಇಸ್ ಎ ಹೋಲ್ ನಂಬರ್ ಅಂತ ಕೊಟ್ಟಿದ್ದಾರೆ, ಅದು ಫಾಲ್ಸ್ ಸ್ಟೇಟ್ಮೆಂಟ್.
ಇದಿಷ್ಟುವರೆಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಥ್ಯಾಂಕ್ ಯು.